ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಇಂದು ಫೈನಾನ್ಷಿಯಲ್ ಅಕೌಂಟಿಂಗ್ ಆ್ಯಂಡ್ ರಿಪೋರ್ಟಿಂಗ್ ಪಾಠದ 4ನೇ ಅಧ್ಯಾಯ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಇದರ ಬಗ್ಗೆ ತಿಳ್ಕೊಳ್ಳೋಣ. ನಾವು ಹಿಂದಿನ ಕ್ಲಾಸ್ಗಳಲ್ಲಿ ಅಂದರೆ 3ನೇ ಯೂನಿಟ್ನಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ದ ಕಂಪನೀಸ್ನ ನಾವು ತಿಳ್ಕೊಂಡಿದ್ವಿ. ದಟ್ ಈಸ್ ಪ್ರಿಪ್ರೇಷನ್ ಆಫ್ profit and loss account of the company and the balance sheet of the company. ಸೊ ಹಾಗಿದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತಂದ್ರೆ ಏನು ಅಂತ ಒಂದು ಕ್ವಶನ್ ಬರುತ್ತೆ. ಮೇಯ್ನಾಗಿ ಯಾವುದೇ ಒಂದು ಆರ್ಗನೈಸೇಷನ್ ಆಗಲಿ, ವೆದರ್ ಇಟ್ ಈಸ್ ಎ ಸೋಲ್ ಟ್ರೇಡಿಂಗ್ ಕನ್ಸರ್ನ್, ಪಾರ್ಟ್ನರ್ಶಿಪ್ ಫರ್ಮ್ ಆರ್ ಜಾಯಿಂಟ್ ಸ್ಟಾಕ್ ಕಂಪನಿ ಆರ್ ಫಾರ್ ದಟ್ ಮ್ಯಾಟರ್ ಎನಿ ಅದರ್ ಟೈಪ್ ಆಫ್ organizations, there are mainly two financial statements are foremost important. That is, one is income statement. Income statement ಅನ್ನು ಇನ್ನೊಂದು ಹೆಸರು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತಲೂ ಕೂಡ ಕರಿತೀವಿ. ಹಾಗೆ ಇನ್ನೊಂದು ತುಂಬ ಮುಖ್ಯವಾದಂಥ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಯಾವುದು ಅಂತ ಅಂದರೆ ಪೊಸಿಷನ್ ಸ್ಟೇಟ್ಮೆಂಟ್ ಅಥವಾ ಬ್ಯಾಲೆನ್ಸ್ ಶೀಟ್. ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಏನನ್ನ ನಾವು ತಿಳ್ಕೊಳ್ತೀವಿ ಅಂತಂದರೆ ಆ ಒಂದು ಪೀರಿಯಡ್ಗೆ, 1 ವರ್ಷದ್ದಾಗಲಿ ಅಥವಾ 3 ತಿಂಗಳದಾಗಲಿ ಅಥವಾ 6 ತಿಂಗಳದಾಗಲಿ, ಆ ಟೈಮ್ ಪೀರಿಯಡಲ್ಲಿ ಆಗಿರುವಂತಹ ಎಲ್ಲ ಟ್ರಾನ್ಸಾಕ್ಷನ್ಗಳನ್ನ ನಾವು ಇಲ್ಲಿ ಬರಿತೀವಿ. ಫಾರ್ ಎಕ್ಸಾಂಪಲ್ ಸೇಲ್ಸ್ ಆಗಿರ್ಬೋದು, 1 ವರ್ಷದಲ್ಲಿ ಆದಂಥ ಸೇಲ್ಸ್, 1 ವರ್ಷದಲ್ಲಿ ಆದಂತಹ ಪರ್ಚೇಸಸ್ಸು, ಎಕ್ಸ್ಪೆನ್ಸಸ್ಸು, ಅದನ್ನು ಸಮರೈಸ್ ಮಾಡಿಬಿಟ್ಟು ನಾವು ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಬರಿತೀವಿ. ಅದರಿಂದ ನಾವೇನು ಫೈಂಡ್ ಔಟ್ ಮಾಡ್ತೀವಿ, ಆ ಟೈಮ್ ಪೀರಿಯಡಲ್ಲಿ ಆಗಿರುವಂತಹ ಪ್ರಾಫಿಟ್ ಅಥವಾ ಲಾಸ್ನ ನಾವು ಅದರಲ್ಲಿ ತಿಳ್ಕೊಳ್ತೀವಿ. ಹಾಗೆ ಮತ್ತೊಂದು ತುಂಬ ಇಂಪಾರ್ಟೆಂಟ್ ಆದಂಥ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತಂದರೆ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟಲ್ಲಿ ವರ್ಷದ ಕೊನೆಯಲ್ಲಿ ಅಂದರೆ 31st ಮಾರ್ಚ್ ಆಫ್ ಎನಿ ಇಯರ್, ದಟ್ ಈಸ್ ಎಂಡ್ ಆಫ್ ದಟ್ ಪರ್ಟಿಕ್ಯುಲರ್ ಫೈನಾನ್ಷಿಯಲ್ ಇಯರಲ್ಲಿ ಆ ದಿನದಂದು ಆ ಕಂಪನಿಯ ಫೈನಾನ್ಷಿಯಲ್ ಪೊಸಿಷನ್ ಹೇಗಿದೆ, ಅಂದರೆ ಎಷ್ಟು ಈಕ್ವಿಟಿ ಇದೆ, ಎಷ್ಟು ಲಯಬಿಲಿಟೀಸ್ ಇದೆ, ಶೇರ್ ಹೋಲ್ಡರ್ಸ್ ಫಂಡ್ ಎಷ್ಟಿದೆ, ಅಸೆಟ್ಸ್ ಎಷ್ಟಿದೆ, ಮತ್ತು ಆ ಅಸೆಟ್ಸ್ನ ಕ್ಲಾಸಿಫಿಕೇಶನ್ ಕೂಡ ನಾವು ಆ ಬ್ಯಾಲೆನ್ಸ್ ಶೀಟಲ್ಲಿ ನೋಡ್ತೀವಿ. ಹಾಗೆ ಮತ್ತೊಂದು ತುಂಬ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಅಂತಂದರೆ ದಿಸ್ ಈಸ್ ಓನ್ಲಿ ರಿಲೇಟೆಡ್ ಟು ಎ ಕಂಪನಿಗೆ ರಿಲೇಟೆಡ್ ಆಗಿ ಮತ್ತೊಂದು ತುಂಬ ಇಂಪಾರ್ಟೆಂಟ್ ಆದಂಥ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತಂದರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ಏನಕ್ಕೆ ಪ್ರಿಪೇರ್ ಮಾಡ್ತೀವಿ ಅಂತಂದರೆ, ಒಂದು ಕಂಪನಿಯು ಅಥವಾ ಒಂದು ಆರ್ಗನೈಸೇಷನ್ನು ಆ ವರ್ಷದಲ್ಲಿ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಅಂದರೆ ಆ ಕಂಪನಿಯ ಮಾಡುವಂಥ ಬಿಸ್ನೆಸ್ ಆ್ಯಕ್ಟಿವಿಟಿಗಳಿಂದ ಎಷ್ಟು ಹಣ ಬಂದಿದೆ, ಮತ್ತು ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್, ದಟ್ ಮೀನ್ಸ್ ಕಂಪನಿ ಯಾವ್ದಾದ್ರು ಪ್ರಾಜೆಕ್ಟ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅಥವಾ ಇನ್ವೆಸ್ಟ್ಮೆಂಟ್ ಆದಂಥ ಹಣದಿಂದ ಹಣವನ್ನು ವಾಪಸ್ ತಗೊಂಡ್ರೆ ಆ ರೀತಿಯ ಆ್ಯಕ್ಟಿವಿಟೀಸ್ಗಳಿಂದ ಎಷ್ಟು ಹಣ ಬಂದಿದೆ, ಎಷ್ಟು ಹಣ ಔಟ್ಫ್ಲೋ ಆಗಿದೆ ಅಂತ ಹೇಳ್ಬಿಟ್ಟು ನೋಡ್ತೀವಿ. ಹಾಗೆ 3ನೇದು ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್, ಕಂಪನಿ ಬೈ ಇಶ್ಯೂಯಿಂಗ್ ಆಫ್ ಶೇರ್ಸ್ ಅಥವಾ ಇಶ್ಯೂಯಿಂಗ್ ಆಫ್ ಡಿಬೆಂಚರ್ಸ್, ಹೌ ದ ಫಂಡ್ ಹ್ಯಾಸ್ ಬಿನ್ ಕಲೆಕ್ಟೆಡ್ ಆ್ಯಂಡ್ ವಾಟ್ ಆರ್ ದ ಮೆಚ್ಯೂರಿಟೀಸ್ and how it has paid on the maturities, that is called the financing activities. Cash flow na prepare ಮಾಡುವ ಉದ್ದೇಶ to find out the cash inflow or outflow from 3 activities, that is operating activities, financing activities and investing activities. ಸೊ ಈ 3 ಸ್ಟೇಟ್ಮೆಂಟ್ಗಳು ಒಂದು ಕಂಪ್ನಿಗೆ ತುಂಬ ಇಂಪಾರ್ಟೆಂಟ್ ಆದಂಥ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಗುತ್ತೆ. ಹಾಗಾದರೆ ಡೆಫಿನೇಷನ್ ಏನಿದೆ ಅಂತ ನೋಡೋಣ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತಂದರೆ ಅಕಾರ್ಡಿಂಗ್ ಟು ಜಾನ್ ಎಮ್ ಮಾಯರ್, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರೊವೈಡ್ ಎ ಸಮ್ಮರಿ ಆಫ್ ಅಕೌಂಟ್ಸ್ ಇಲ್ಲಿ ನೋಡಿ, ಸಮ್ಮರಿ ಆಫ್ ಅಕೌಂಟ್ಸ್ ಆಫ್ ಎ ಬಿಸ್ನೆಸ್ ಎಂಟರ್ಪ್ರೈಸ್. ದ ಬ್ಯಾಲೆನ್ಸ್ ಶೀಟ್ ರಿಫ್ಲೆಕ್ಟಿಂಗ್ ದ ಅಸೆಟ್ಸ್, ಲಯಬಿಲಿಟೀಸ್ ಅಂಡ್ ಕ್ಯಾಪಿಟಲ್ ಆಸ್ ಆನ್ ಸರ್ಟನ್ ಡೇಟ್ ಅಂಡ್ ದೇರ್ ಇನ್ಕಮ್ ಸ್ಟೇಟ್ಮೆಂಟ್ ಶೋಯಿಂಗ್ ದ ರಿಸಲ್ಟ್ಸ್ ಆಫ್ ಆಪರೇಷನ್ಸ್ ಡ್ಯೂರಿಂಗ್ ದ ಸರ್ಟನ್ ಪೀರಿಯಡ್. ಬ್ಯಾಲೆನ್ಸ್ ಶೀಟ್ ಏನು ತೋರಿಸುತ್ತೆ, ಅಸೆಟ್ಸ್, ಲಯಬಿಲಿಟೀಸ್ ಮತ್ತು ಕ್ಯಾಪಿಟಲ್ ಆನ್ ಪರ್ಟಿಕ್ಯುಲರ್ ಡೇ, ದಟ್ ಈಸ್ ದ ಡೇ ಆಫ್ ಕ್ಲೋಸರ್ ಆಫ್ ಅಕೌಂಟ್ಸ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಏನು ತೋರಿಸುತ್ತೆ, ಪ್ರಾಫಿಟ್
ಅಥವಾ ಲಾಸನ್ನು ತೋರಿಸುತ್ತೆ. ಆಪರೇಟಿಂಗ್ ರಿಸಲ್ಟ್ಸ್ ಅಂತಲೂ ನಾವು ಅದನ್ನು ಕರಿತೀವಿ ಫಾರ್ ಸರ್ಟನ್ ಪೀರಿಯಡ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೂ ಮತ್ತು ಬ್ಯಾಲೆನ್ಸ್ ಶೀಟ್ಗೂ ಇರುವಂಥ ವ್ಯತ್ಯಾಸ ಏನಂತಂದರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಒಂದು ಪರ್ಟಿಕ್ಯುಲರ್ ಪೀರಿಯಡ್ಗೆ ಆದಂಥ ಇನ್ಫಾರ್ಮೇಷನನ್ನು ಒಳಗೊಂಡಿರುತ್ತೆ. ಟ್ರಾನ್ಸಾಕ್ಷನ್ಸ್ ಫಾರ್ ಒನ್ ಪರ್ಟಿಕ್ಯುಲರ್ ಪೀರಿಯಡ್, 1 year or 3 months, 6 months ಆಗಿದೆ. ಬಟ್ ಬ್ಯಾಲೆನ್ಸ್ ಶೀಟು ಒನ್ ಪರ್ಟಿಕ್ಯುಲರ್ ಡೇಟ್. ಅದಕ್ಕೋಸ್ಕರ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬರೆಯುವಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದ ಪೀರಿಯಡ್ ಫಾರ್ ಸೋನ್ಸ್ ಅಂತ ಬರಿತೀವಿ. ಬಟ್ ಬ್ಯಾಲೆನ್ಸ್ ಶೀಟಲ್ಲಿ ಬರೆಯುವಾಗ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ ದಟ್ ಪರ್ಟಿಕ್ಯುಲರ್ ಡೇಟ್ ಅಂತ ಬರಿತೀವಿ. ಸೊ ನೆಕ್ಸ್ಟ್, ವಾಟ್ ಈಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಂತಂದರೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಏನೋ ಬರೆದಾಯಿತು, ಬಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಅನಾಲಿಸಿಸ್ ಮಾಡಬೇಕಾ? ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ನೋಡಿದರೆ ಇಟ್ಸ್ ಜಸ್ಟ್ ವಿ ಸಿ ದ ಸಮ್ ನಂಬರ್ಸ್. ಆ ನಂಬರ್ಸ್ ನೋಡಿದರೆ ನಮಗೆ ಏನೂ ಅರ್ಥ ಆಗದೇ ಇರ್ಬೋದು, ಅಥವಾ ಬರೀ ನಂಬರ್ಗಳನ್ನ ನೋಡಿ ನಮಗೆ ಕೆಲವೊಂದು ಇನ್ಫಾರ್ಮೇಷನ್ಗಳನ್ನ ಗೊತ್ತಾದರೂ ಕೂಡ ಅದರ ಸಂಪೂರ್ಣ ಮಾಹಿತಿನ ನಾವು ಹೇಗೆ ತಿಳ್ಕೊಬೋದು? ಬೈ ಫೈಂಡಿಂಗ್ ಔಟ್ ದ ಎವ್ಯಾಲ್ಯೂಯೇಟಿಂಗ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಕಾಂಪೊನೆಂಟ್ಸ್ ಆರ್ ಪಾರ್ಟ್ಸ್ ಆಫ್ ದ financial statements. For example, we can compare it to the previous year numbers with the current year. Previous year ಎಷ್ಟು ಸೇಲ್ಸ್ ಆಗಿದೆ, ಈ ವರ್ಷ ಹೇಗೆ ಸೇಲ್ಸ್ ಆಗಿದೆ, ಪ್ರೀವಿಯಸ್ ಇಯರ್ ಪ್ರಾಫಿಟ್ ಎಷ್ಟಿತ್ತು, ಈ ವರ್ಷದ ಪ್ರಾಫಿಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಸೊ ದಿಸ್ ಈಸ್ ಕಾಲ್ಡ್ ದ ಅನಾಲಿಸಿಸ್ ಆಫ್ ದ ಕಾಂಪೊನೆಂಟ್ಸ್ ಇನ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಏನಕ್ಕೋಸ್ಕರ ನಾವು ಮಾಡಬೇಕು? ಟು ಅಂಡರ್ಸ್ಟ್ಯಾಂಡ್ ದ ಕಂಪನಿ ಬಿಸ್ನೆಸ್ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಆ್ಯಂಡ್ ಪೊಸಿಷನ್. ಒಂದು ಬಿಸ್ನೆಸ್ನ ಪರ್ಫಾರ್ಮೆನ್ಸ್ ಹೇಗಿದೆ, ಇಂಪ್ರೂವ್ ಆಗಿದೆಯಾ ಅಥವಾ ಇಂಪ್ರೂವ್ ಆಗಿಲ್ವಾ, ಆ ಕಂಪನಿಯ ಫೈನಾನ್ಷಿಯಲ್ ಪೊಸಿಷನ್ ಬೆಟರ್ ಆಗಿದೆಯಾ ಅಥವಾ ವರ್ಸ್ ಆಗಿದೆಯಾ ಅಂತ ಹೇಳಿಬಿಟ್ಟು ನಾವು ಅನಾಲಿಸಿಸ್ ಮಾಡೋದ್ರ ಮೂಲಕ ತಿಳ್ಕೊಬೋದು. ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಯಾಕೆ ಬೇಕು ಅಂತ ಹೇಳ್ಬಿಟ್ಟು, to assess the present and future earning capacity or the profitability of the concern. ಒಂದು ಬಿಸ್ನೆಸ್ನ ಕರೆಂಟ್ ಅರ್ನಿಂಗ್ ಕೆಪಾಸಿಟಿ ಮತ್ತು ಫ್ಯೂಚರ್ ಅರ್ನಿಂಗ್ ಕೆಪಾಸಿಟಿನ ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಮಾಡೋದ್ರ ಮೂಲಕ ನಾವು ತಿಳ್ಕೊಬೋದು. ಅನಾಲಿಸಿಸ್ ಮೀನ್ಸ್ ಮೇ ಬಿ ಒನ್ ಆಫ್ ದ ಅನಾಲಿಸಿಸ್ ಈಸ್ ಕಂಪೇರಿಂಗ್, ದಟ್ ಈಸ್ ಪ್ರೀವಿಯಸ್ ಇಯರ್ ಎಷ್ಟು ಸೇಲ್ಸ್ ಇತ್ತು, ಈ ವರ್ಷ ಎಷ್ಟು ಸೇಲ್ಸ್ ಆಗಿದೆ ಅಂತ ಅದನ್ನು ನೋಡಿದಾಗ ನಮಗೆ ಪ್ರೆಸೆಂಟ್ ಫ್ಯೂಚರ್ದು ಒಂದು ಐಡಿಯಾ ಸಿಗುತ್ತೆ. ನೆಕ್ಸ್ಟು, to know the operational efficiency of the concern. The second point, ಆ ಕಂಪ್ನಿ ಎಷ್ಟು ಎಫಿಷಿಯೆಂಟ್ ಆಗಿ ಆಪರೇಷನ್ಸ್ನ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಕೂಡ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸಲ್ಲಿ ನಾವು ತಿಳ್ಕೊಬೋದು. ನೆಕ್ಸ್ಟ್ ಒನ್, ಟು ಅಸೆಸ್ ದ ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಸಾಲ್ವೆನ್ಸಿ ಆಫ್ ದ ಕನ್ಸರ್ನ್. ಆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನೋಡಿದಾಗ ನಮಗೆ ಸಾಲ್ವೆನ್ಸಿ ಅಂತಂದರೆ ದಟ್ ಮೀನ್ಸ್ ವೆದರ್ ದಟ್ ಬಿಸ್ನೆಸ್ ಇಸ್ ಇನ್ ಎ good position to repay its debt. ಅದನ್ನು ಕೂಡ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನೋಡಿದಾಗ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ಡೆಟ್ ಜಾಸ್ತಿ ಇದ್ದು ಈಕ್ವಿಟಿ ಕಡಿಮೆ ಇದ್ದು ಅಥವಾ ಕ್ಯಾಶ್ ಕಡಿಮೆ ಇದ್ದರೆ, ಅಸೆಟ್ಸ್ ಕಡಿಮೆ ಆದಾಗ ಏನಾಗುತ್ತೆ, ಆ ಕಂಪನಿ ಅದರ ಡೆಟ್ ಅಂದರೆ ಸಾಲಗಳನ್ನ ವಾಪಸ್ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಪರಿಸ್ಥಿತಿ ಉಂಟಾಗ್ಬೋದು. ಅದನ್ನು ಹೇಗೆ ತಿಳ್ಕೊಬೋದು? ಬೈ ಅನಲೈಸಿಂಗ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಹಾಗೆಯೇ ಇಂಟರ್ ಡಿಪಾರ್ಟ್ಮೆಂಟಲ್ ಅನಾಲಿಸಿಸ್ ಕೂಡ ನಾವು ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸಲ್ಲಿ ನಾವು ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಒಂದು ಡಿಪಾರ್ಟ್ಮೆಂಟ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಇನ್ನೊಂದು ಡಿಪಾರ್ಟ್ಮೆಂಟ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಜೊತೆ ಕಂಪೇರ್ ಮಾಡಿದಾಗ ನಮಗೆ ಒಂದು ಅವುಗಳ ಡಿಪಾರ್ಟ್ಮೆಂಟ್ಗಳ ಪರ್ಫಾರ್ಮೆನ್ಸ್ ನಮಗೆ ಗೊತ್ತಾಗುತ್ತೆ. ಬೇಸ್ಡ್ ಆನ್ ದಟ್ ಪರ್ಫಾರ್ಮೆನ್ಸ್ ಅನಾಲಿಸಿಸ್ ವಿ ಕ್ಯಾನ್ ಟೇಕ್ ಸಮ್ ಡಿಸಿಷನ್ಸ್ ಆ್ಯಂಡ್ ಫಾರ್ಕಾಸ್ಟ್ ಆ್ಯಂಡ್ ಬಡ್ಜೆಟ್. ನೆಕ್ಸ್ಟ್ ಐಟಮ್, ನಾವು ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಗಳನ್ನ ಅನಾಲಿಸಿಸ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಲಾಸ್ಟ್ 5 yearsಯಿಂದ ಸೇಲ್ಸ್ ಫಿಗರ್ಸ್ನ ನೋಡಿದ್ವಿ ಅಂತ ಇಟ್ಕೊಳ್ಳಿ. ಅದು ಎಷ್ಟು ಜಾಸ್ತಿ ಆಗ್ತಾ ಇದೆ, ಫ್ಯೂಚರಲ್ಲಿ ಎಷ್ಟಿರ್ಬೋದು ಅಂತ ನಮಗೆ ಒಂದು ಐಡಿಯಾ ಸಿಗುತ್ತೆ. ಹಾಗೆಯೇ ನಾವು ಬಡ್ಜೆಟ್ಗಳನ್ನ ಕೂಡ ನಾವು ಮುಂದಿನ ವರ್ಷದ ಬಡ್ಜೆಟ್ನ ಯಾವುದ್ರ ಬೇಸಿಸ್ ಮೇಲೆ ಪ್ರಿಪೇರ್ ಮಾಡ್ಬೋದು. ಲಾಸ್ಟ್ 3-4 yearsದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಗಳನ್ನ ನೋಡಿದಾಗ ನಮಗೆ ಮುಂದಿನ ವರ್ಷ ಹೇಗಿರುತ್ತೆ ಅನ್ನೋ ಒಂದು ಐಡಿಯಾಸ್ ಮೇಲೆ ನಾವು ಬಡ್ಜೆಟ್ಸ್ನ ಕೂಡ ನಾವು ಪ್ರಿಪೇರ್ ಮಾಡೋದು. ಹಾಗೆಯೇ ಲಾಂಗ್ ಟರ್ಮ್ ಲಿಕ್ವಿಡಿಟಿ ಆಫ್ ಇಟ್ಸ್ ಫಂಡ್ಸ್. ಫಾರ್ ಒನ್ ಮೋರ್ ಥಿಂಗ್ ಈಸ್, ಕಂಪನಿ
if it is borrowed long term loans in the form of debentures or bank loans, ಆ ಕಂಪನಿಯ ಲಿಕ್ವಿಡಿಟಿ ಪೊಸಿಷನ್ ಹೇಗಿದೆ, ವೆದರ್ ದಟ್ ಈಸ್ ಏಬಲ್ ಟು ಗೆಟ್ ದ ಮನಿ ಫಾರ್ ರೀಪೇಮೆಂಟ್ ಆಫ್ ದ ಲೋನ್ಸ್ ಅನ್ನೋದು ಕೂಡ ನಾವು ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಲ್ಲಿ ನಾವು ತಿಳ್ಕೊತೀವಿ. ನೆಕ್ಸ್ಟ್, ಈ ಫೈನಾನ್ಷಿಯಲ್ ಅನಾಲಿಸಿಸ್ ಮಾಡುವಂಥ ಕೆಲವೊಂದು ಟೆಕ್ನಿಕ್ಗಳಿದೆ. ಯಾವ್ಯಾವ ಟೆಕ್ನಿಕ್ಗಳನ್ನ ನಾವು ಯೂಸ್ ಮಾಡಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ನ ನಾವು ಮಾಡ್ಬೋದು ಅಂತ ಹೇಳ್ಬಿಟ್ಟು ನೋಡೋಣ. ಫಸ್ಟ್ ಒನ್, comparative financial statement. Second one, common size financial statements. Third one, trend percentages. And fourth one is ratio analysis. ಸೊ ಇಲ್ಲಿ ಇದು ಈ ನಾಲ್ಕನ್ನು ಬಿಟ್ಟು ಬೇರೆ ಬೇರೆ ಫೈನಾನ್ಷಿಯಲ್ ಅನಾಲಿಸಿಸ್ ಟೆಕ್ನಿಕ್ಗಳಿದೆ. ಬಟ್ ಫಾರ್ ಅವರ್ ಲರ್ನಿಂಗ್ ಪರ್ಪಸ್ ವಿ ರಿಸ್ಟ್ರಿಕ್ಟ್ ಅವರ್ ಸೆಲ್ಸ್ ಟು ದ ಫಸ್ಟ್ 3 items, that is comparative financial statement, common size financial statement, trend percentages and ratio analysis. ಈಗ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಫಸ್ಟ್ ನಾವು ಕಂಪೇರಿಟಿವ್ ಫೈನಾನ್ಷಿಯಲ್ ಅನಾಲಿಸಿಸ್ ಅಂದರೆ ಏನು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಈ ವರ್ಡೇ ಇದೆ ಅಲ್ಲ, ಏನದು ಕಂಪೇರಿಟಿವ್, ದಟ್ ಮೀನ್ಸ್ ಕಂಪೇರಿಂಗ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಯಾವುದ್ರ ಜೊತೆಗೆ? ಕಂಪೇರಿಂಗ್ ಫೈನಾನ್ಷಿಯಲ್ ಡೇಟಾ ಫ್ರಮ್ different periods of time is known as comparative statement. ಅಂದರೆ ಡಿಫ್ರೆಂಟ್ ಟೈಮ್ ಪೀರಿಯಡ್ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ತಗೊಳ್ತೀವಿ, ಅದನ್ನು ನಾವೇನು ಮಾಡ್ತೀವಿ, ಕಂಪೇರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ 2022 ಡೇಟಾ ನಾವು 2021 ಡೇಟಾ ಜೊತೆಗೆ ಅಥವಾ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಜೊತೆಗೆ ಕಂಪೇರ್ ಮಾಡಿದರೆ ಅದನ್ನು ನಾವು ಕಂಪೇರಿಟಿವ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ಈ ಕಂಪೇರಿಟಿವ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚಿನ ವರ್ಷಗಳ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ತಗೊಂಡು ನಾವು ಕಂಪೇರ್ ಮಾಡ್ತಾ ಹೋಗ್ತೀವಿ. ಇದರಲ್ಲಿ 2ನ್ನ ನಾವು ಕಂಪೇರ್ ಮಾಡ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಫಸ್ಟ್ ಒನ್ ಈಸ್ ಕಂಪೇರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್. ಫಸ್ಟ್ ಒನ್ ಏನು, ಒಂದು ಕಂಪೇರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ನ ಮಾಡ್ತೀವಿ, ಇನ್ನೊಂದು ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್ನ ನಾವು ಮಾಡ್ತೀವಿ. ಸೊ ಕಂಪೇರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅಂತಂದರೆ ಏನು ಅಂತ ನೋಡೋಣ. ಇಲ್ಲಿ ನಾನು ಇನ್ಕಮ್ ಸ್ಟೇಟ್ಮೆಂಟ್ ಫಾರ್ಮ್ಯಾಟ್ ಹಾಕಿದ್ದೀನಿ. ಇನ್ಕಮ್ ಸ್ಟೇಟ್ಮೆಂಟ್ ಫಾರ್ಮ್ಯಾಟ್ನ ಪ್ರೀವಿಯಸ್ ಚಾಪ್ಟರಲ್ಲೇ ಓದಿರ್ತೀರ, ದಟ್ ಈಸ್ ಫೈನಲ್ ಅಕೌಂಟ್ಸ್ ಆಫ್ ದ ಕಂಪನೀಸಲ್ಲಿ. ಈ ಫೈನಲ್ ಅಕೌಂಟ್ಸ್ ಆಫ್ ದ ಕಂಪನೀಸಲ್ಲಿ ನೀವು ಓದಿರೋದು ಕಂಪೇರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಆ್ಯಂಡ್ ದ ಬ್ಯಾಲೆನ್ಸ್ ಶೀಟ್ನ ನೀವು ನೋಡಿದ್ದೀರಾ. ಅದ್ರ ಫಾರ್ಮ್ಯಾಟ್ ಕೂಡ ನೀವು ಕಲ್ತಿದ್ದೀರಾ. ಹಾಗೆಯೇ ಅದ್ರ ಮೇಲೆ ಲೆಕ್ಕನೂ ಕೂಡ ಮಾಡಿದ್ದೀವಿ. ಸೊ ಫಸ್ಟ್ ಒನ್ ಈಸ್ ಇನ್ಕಮ್ ಸ್ಟೇಟ್ಮೆಂಟ್ ನಾವು ಹೇಗೆ ಮಾಡ್ತೀವಿ. ಫಸ್ಟ್ ಐಟಮ್ ಈಸ್ ರೆವಿನ್ಯೂಸ್ ಫ್ರಮ್ ಆಪರೇಷನ್. ಫಸ್ಟ್ ನಾವೇನು ಫೈಂಡ್ ಔಟ್ ಮಾಡ್ತೀವಿ, ರೆವಿನ್ಯೂಸ್ ಫ್ರಮ್ ಆಪರೇಷನ್. ಅದಕ್ಕೆ ಅದರ್ ಇನ್ಕಮ್ನ ನಾವು ಆ್ಯಡ್ ಮಾಡಿದಾಗ ನಮಗೆ ಟೋಟಲ್ ರೆವಿನ್ಯೂಸ್ ಸಿಗುತ್ತೆ. ಇದರಲ್ಲಿ ನಾವು 2 ಕಾಲಮಲ್ಲಿ ಅಮೌಂಟ್ ಬರೀತೀವಿ. ಫಸ್ಟ್ ಕಾಲಮಲ್ಲಿ ಈ ವರ್ಷದ ಅಂದರೆ ಕರೆಂಟ್ ಇಯರ್ದು ನಂಬರ್ಸ್ನ ಬರೀತೀವಿ. ಹಾಗೆಯೇ ಅದರ ಪಕ್ಕದಲ್ಲೇ ನಾವು ಏನು ಬರೀತೀವಿ, ಪ್ರೀವಿಯಸ್ ಇಯರ್ದು ನಂಬರ್ಸ್ನ ಬರೀತೀವಿ. ಸೊ ಫಸ್ಟ್ ರೆವಿನ್ಯೂಸ್ ಫ್ರಮ್ ಆಪರೇಷನ್, ಅದಾದ ನಂತರ ಅದರ್ ಇನ್ಕಮ್, ಅವೆರಡನ್ನ ಆ್ಯಡ್ ಮಾಡಿದಾಗ ನಮಗೆ ಟೋಟಲ್ ರೆವಿನ್ಯೂ ಬರುತ್ತೆ. ಈ ಟೋಟಲ್ ಇನ್ಕಮಿಂದ ನಾವೇನು ಮಾಡ್ತೀವಿ, ಎಕ್ಸ್ಪೆನ್ಸಸ್ನ ಲೆಸ್ ಮಾಡ್ತೀವಿ. ಸೊ ಎಕ್ಸ್ಪೆನ್ಸಸ್ಗಳನ್ನ ಫಸ್ಟ್ ಆ್ಯಡ್ ಮಾಡ್ತೀವಿ. ಯಾವುದ್ಯಾವುದು, ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್, ಪರ್ಚೇಸಸ್, ಚೇಂಜಸ್ ಇನ್ ಇನ್ವೆಂಟರಿ, ಎಂಪ್ಲಾಯಿ ಬೆನಿಫಿಟ್, ಫೈನಾನ್ಸ್ ಕಾಸ್ಟ್, ಡೆಪ್ರಿಸಿಯೇಷನ್, ಅದರ್ ಎಕ್ಸ್ಪೆನ್ಸಸ್. ಈ ಎಲ್ಲ ಎಕ್ಸ್ಪೆನ್ಸಸ್ಗಳನ್ನ ನಾವು ಆ್ಯಡ್ ಮಾಡಿದ ನಂತರ ನಮಗೆ ಟೋಟಲ್ ಎಕ್ಸ್ಪೆನ್ಸಸ್ ಸಿಗುತ್ತೆ. ಓಕೆನಾ. ಈ
ಟೋಟಲ್ ರೆವಿನ್ಯೂ ಇಂದ ನಾವು ಟೋಟಲ್ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಸಿಗುತ್ತೆ. ಸೊ ಟೋಟಲ್ ಇನ್ಕಮಿಂದ ಟೋಟಲ್ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಿದರೆ ನಮಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಸಿಗುತ್ತೆ. ಈ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸಿಂದ ನಾವೇನು ಲೆಸ್ ಮಾಡ್ತೀವಿ, ಟ್ಯಾಕ್ಸ್ ಎಕ್ಸ್ಪೆನ್ಸಸ್ನ ಲೆಸ್ ಮಾಡ್ತೀವಿ. ಸೊ ಅದನ್ನು ಲೆಸ್ ಮಾಡಿ ಉಳಿಯುವಂಥದ್ದೇ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಥವಾ ಪ್ರಾಫಿಟ್ ಫಾರ್ ದ ಪೀರಿಯಡ್ ಆಗುತ್ತೆ. ಇದನ್ನು ನಾವು ಎಲ್ಲಿಗೆ ತಗೊಳ್ತೀವಿ, ಬ್ಯಾಲೆನ್ಸ್ ಶೀಟಲ್ಲಿ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸಸ್ಗೆ ಆ್ಯಡ್ ಮಾಡ್ಕೊಳ್ತೀವಿ. ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ಗೆ ಇದು ಈ ವರ್ಷದ ಪ್ರಾಫಿಟ್ ಅಥವಾ ಲಾಸ್ನ ನಾವು ಏನು ಮಾಡ್ತೀವಿ, ಆ್ಯಡ್ ಮಾಡ್ತೀವಿ. ಈ ರೀತಿ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ. ಹಾಗಿದ್ರೆ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅಥವಾ ಕಂಪ್ಯಾರಿಟಿವ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಹೇಗೆ ಪ್ರಿಪೇರ್ ಮಾಡೋದು, ಇಲ್ಲಿ ನೋಡಿ. ಆಲ್ರೆಡಿ ನಾನು ಹಾಗೆ ಹೇಳಿದಾಗೆ ಇಲ್ಲಿ ನಾವೇನು ಮಾಡ್ತೀವಿ, ಕಂಪೇರ್ ಮಾಡ್ತೀವಿ ಯಾವುದನ್ನ ಈ ಇನ್ಕಮ್ ಸ್ಟೇಟ್ಮೆಂಟಲ್ಲಿರುವಂಥ ಐಟಮ್ಗಳನ್ನ ಯಾವುದ್ರ ಜೊತೆಗೆ, ಪ್ರೀವಿಯಸ್ ಇಯರ್ ನಂಬರ್ಗಳ ಜೊತೆಗೆ. ಹೇಗೆ ಮಾಡೋದು ಅಂತಂದರೆ, ಫಸ್ಟ್ ಹೇಗೆ ಕಂಪೇರ್ ಮಾಡ್ತೀವಿ, ಈ ನಂಬರ್ಗಳು ಇನ್ಕ್ರೀಸ್ ಆಗಿದೆಯಾ ಅಥವಾ ಡಿಕ್ರೀಸ್ ಆಗಿದೆಯಾ ಅಂತ ನೋಡ್ತೀವಿ. ಇನ್ಕ್ರೀಸ್ ಆಗಿದ್ರೆ ಪ್ಲಸ್ ಬರಿತೀವಿ, ಡಿಕ್ರೀಸ್ ಆಗಿದ್ರೆ ಮೈನಸ್ ಬರಿತೀವಿ. ರೆವಿನ್ಯೂ ಫ್ರಮ್ ಆಪರೇಷನ್ ಪ್ರೀವಿಯಸ್ ಇಯರ್ ನಂಬರ್ ಕರೆಂಟ್ ಇಯರ್ ನಂಬರ್, ಕರೆಂಟ್ ಇಯರ್ ನಂಬರಿಂದ ಪ್ರೀವಿಯಸ್ ಇಯರ್ ನಂಬರ್ನ ನಾವು ಲೆಸ್ ಮಾಡಿದಾಗ ನಮಗೆ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಈ ವರ್ಷ ನಮಗೆ ರೆವಿನ್ಯೂಸ್ ಫ್ರಮ್ ಆಪರೇಷನ್ಸ್ 100 ರೂಪೀಸ್ ಇದೆ, ಪ್ರೀವಿಯಸ್ ಇಯರ್ 90 ರೂಪೀಸ್ ಇದೆ ಅಂತ ಹೇಳ್ಕೊಳ್ಳಿ. ಅವಾಗ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಮೌಂಟ್ ಎಷ್ಟಾಗುತ್ತೆ, ಇನ್ಕ್ರೀಸ್ ಅಮೌಂಟ್ 10 ರೂಪೀಸ್. ಹಾಗೆಯೇ ಇನ್ನೂ ಒಂದು ಕಾಲಮ್ನ ಬರೀತೀವಿ ಪಕ್ಕದಲ್ಲಿ, ಇನ್ಕ್ರೀಸ್ ಆರ್ ಡಿಕ್ರೀಸ್. ಫಸ್ಟ್ ಕಾಲಮಲ್ಲಿ ಏನು ಮಾಡ್ತೀವಿ, ಅಬ್ಸಲ್ಯೂಟ್ ಅಮೌಂಟ್ನ ಬರಿತೀವಿ, ಅದ್ರ ಪಕ್ಕದಲ್ಲಿ ನಾವು ಪರ್ಸೆಂಟೇಜ್ ವೈಸು ಎಷ್ಟು ಜಾಸ್ತಿ ಆಗಿದೆ ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಪರ್ಸೆಂಟೇಜಲ್ಲಿ ಬರಿತೀವಿ. ಸೊ ದಿಸ್ ಮಚ್ ಓನ್ಲಿ ದ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್. ಸೊ ಆ ಪರ್ಸೆಂಟೇಜ್ ನೋಡಿದಾಗ ನಮಗೆ ಒಂದು ಐಡಿಯಾ ಸಿಗುತ್ತೆ, ಹೌ ದ ಬಿಸ್ನೆಸ್ ಈಸ್ ಡೂಯಿಂಗ್ ಅಂತ ಹೇಳ್ಬಿಟ್ಟು. ಬಿಸ್ನೆಸ್ ಚೆನ್ನಾಗಿ ಆಗ್ತಿದೆಯಾ ಅಥವಾ ಲಾಸ್ ಆಗ್ತಿದೆಯಾ ಅಂತ ಹೇಳ್ಬಿಟ್ಟು ನಾವು ಈ ಲಾಸ್ಟ್ ಕಾಲಮ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಪರ್ಸೆಂಟೇಜ್ ನೋಡಿದ ತಕ್ಷಣ ನಮಗೆ ಒಂದು ಐಡಿಯಾ ಸಿಗುತ್ತೆ. ಇದೇ ರೀತಿ ನಾವು ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಈ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳ್ಬಿಟ್ಟು ಒಂದು ಎಕ್ಸಾಂಪಲ್ ಮೂಲಕ ನೋಡೋಣ. ಸೊ ಹಿಯರ್ ಇಸ್ ಅ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದ ಪೀರಿಯಡ್. 2 ವರ್ಷದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದೆ. ಫಸ್ಟ್ ಒನ್ನು 2017-18, ಸೆಕೆಂಡ್ ಒನ್ 2018-19. 17-18 ರೆವಿನ್ಯೂಸ್ ಫ್ರಮ್ ಆಪರೇಷನ್ ಎಷ್ಟಿದೆ, 7,85,000. 2018-19 9 lakh ಇದೆ. ಹಾಗೆ ಕೆಲವೊಂದು ಎಕ್ಸ್ಪೆನ್ಸಸ್ಗಳನ್ನ ಕೊಟ್ಟಿದ್ದಾರೆ. ಇದನ್ನು ನಾವು ಯೂಸ್ ಮಾಡಿಕೊಂಡು ನಾವು ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡಿ. ಲೆಟ್ ಅಸ್ ಸ್ಟಾರ್ಟ್. ನೀವು ಏನು ಮಾಡಿ, ಈ ಪ್ರಾಬ್ಲಮ್ನ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋದಕ್ಕಿಂತ ಮುಂಚೆ ಒಂದು ನೋಟ್ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ. ಸೊ ನಾವು ವಿ ಸಿ ದಟ್ ಇಲ್ಲಿ ನೋಡಿ, ನಾನು ಏನು ಮಾಡ್ತಾ ಇದ್ದೀನಿ, ಕಂಪ್ಯಾರಿಟಿವ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ಮಾಡ್ತಾ ಇದ್ದೀನಿ. ಫಸ್ಟ್ ಕಾಲಮಲ್ಲಿ 2017-18 ಹಾಕೊಂಡಿದ್ದೀನಿ, ಸೆಕೆಂಡ್ ಕಾಲಮಲ್ಲಿ 18-19 ಹಾಕೊಂಡಿದ್ದೀನಿ. ಸೊ ಇದರಲ್ಲಿ ಫಸ್ಟ್ ಐಟಮ್ ಏನು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ರೆವಿನ್ಯೂಸ್ ಫ್ರಮ್ ಆಪರೇಷನ್ 17-18 ಎಷ್ಟಿತ್ತು, 7,85,000. 18-19 ಎಷ್ಟಿದೆ, 9 lakh ಇದೆ. ಸೊ ಈಗ ಇನ್ಕ್ರೀಸ್ ಆಗಿದೆಯೋ ಡಿಕ್ರೀಸ್ ಆಗಿದೆಯೋ, ಆಬ್ವಿಯಸ್ಲಿ ಇನ್ಕ್ರೀಸ್ ಆಗಿದೆ. ಎಷ್ಟು ಇನ್ಕ್ರೀಸ್ ಆಗಿದೆ, 1,15,000. ಸೊ 1,15,000 ಇನ್ಕ್ರೀಸ್ ಆಗಿದೆ. ಇದನ್ನು ನಾವು ಲಾಸ್ಟ್ ಕಾಲಮಲ್ಲಿ ಏನು ಮಾಡಬೇಕು, ಪರ್ಸೆಂಟೇಜಲ್ಲಿ ಬರೀಬೇಕು. ಪರ್ಸೆಂಟೇಜನ್ನು ಹೇಗೆ ಫೈಂಡ್ ಔಟ್ ಮಾಡೋದು, ಎಷ್ಟು ಪರ್ಸೆಂಟು ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು. ಪರ್ಸೆಂಟೇಜ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತಂದರೆ ಒಂದು ಫಾರ್ಮುಲಾ ಇದೆ, ಇನ್ಕ್ರೀಸ್ ಆರ್ ಡಿಕ್ರೀಸ್ ಡಿವೈಡೆಡ್ ಬೈ ದ ಪ್ರೀವಿಯಸ್ ಇಯರ್ ಅಮೌಂಟ್. ಇಲ್ಲಿ ನೋಡಿ, ಇನ್ಕ್ರೀಸ್ ಎಷ್ಟು ಇದೆ, 1,15,000
ಪ್ರೀವಿಯಸ್ ಇಯರ್ ಅಮೌಂಟ್ ಎಷ್ಟು 7,85,000 ಇಂಟು 100 1,15,000 ಡಿವೈಡೆಡ್ ಬೈ 7,85,000 into 100. So 1,15,000 divided by 7,85,000 into 100 equals 14.5. ಸೊ ನೋಡಿದಾಗ ನಮಗೆ ಒಂದು ಐಡಿಯಾ ಸಿಕ್ತಲ್ವಾ ಬಿಸ್ನೆಸ್ ಎಷ್ಟು ಇಂಪ್ರೂವ್ ಆಗಿದೆ ಅಂತ ಹೇಳ್ಬಿಟ್ಟು 14.65% ಅಷ್ಟು ನಮ್ಮ ರೆವಿನ್ಯೂಸ್ ಫ್ರಮ್ ಆಪರೇಷನ್ಸ್ ಇಂಪ್ರೂವ್ ಆಗಿದೆ. ಹಾಗೆಯೇ ನೆಕ್ಸ್ಟ್ ಐಟಮ್ ಅದರ್ ಇನ್ಕಮ್ ಏನೂ ಇಲ್ಲ, 0. ಸೊ ಟೋಟಲ್ ರೆವಿನ್ಯೂ 7,85,000, 9 lakh, increase is 1,15,000, that increase or decrease percentage is 14.65. ಹಾಗೆ ನೆಕ್ಸ್ಟ್ ಬೇರೆ ನೆಕ್ಸ್ಟ್ ಐಟಮ್ ಇಸ್ ಎಕ್ಸ್ಪೆನ್ಸಸ್. ಈ ಎಕ್ಸ್ಪೆನ್ಸಸ್ಗಳು ಯಾವ್ದಾವ್ದಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಎಕ್ಸ್ಪೆನ್ಸಸ್ ನೋಡೋಣ. ಫಸ್ಟ್ ಒನ್ ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್ 17-18 ಎಷ್ಟಿದೆ 4,50,000 ಇದೆ, 18-19 5 lakh ಇದೆ, ಇನ್ಕ್ರೀಸ್ ಇಸ್ 50,000, ಇನ್ಕ್ರೀಸ್ ಪರ್ಸೆಂಟೇಜ್ ಇಸ್ 11%. ಹಾಗೆ ಎಂಪ್ಲಾಯಿ ಬೆನಿಫಿಟ್ಸ್ ಹ್ಯಾಸ್ ಬಿನ್ ಇನ್ಕ್ರೀಸ್ಡ್ ಬೈ 70,000 ಇದೆ 72,000 ಆಗಿದೆ, ಇನ್ಕ್ರೀಸ್ ಇಸ್ 2%. ಹಾಗೆ ಫೈನಾನ್ಸ್ ಕಾಸ್ಟ್ 5,000 ಇನ್ಕ್ರೀಸ್ ಆಗಿದೆ ಬೈ 20%. 25,000 ಇದ್ದಿದ್ದು 30,000 ಆಗಿದೆ, ಸೊ 5,000 ಇನ್ಕ್ರೀಸ್ ಆಗಿದೆ ಅಥವಾ 20% ಇನ್ಕ್ರೀಸ್ ಆಗಿದೆ. ಹಾಗೆ ಅದರ್ ಎಕ್ಸ್ಪೆನ್ಸಸ್ 80,000 ಇದ್ದಿದ್ದು 90,000 ಆಗಿದೆ, ಎಷ್ಟು ಇನ್ಕ್ರೀಸ್ ಆಗಿದೆ 10,000 ಆರ್ 12.5%. ಸೊ ನಾವು ನೆಕ್ಸ್ಟ್ ಏನು ಮಾಡ್ತೀವಿ, ಈ ಎಕ್ಸ್ಪೆನ್ಸಸ್ನೆಲ್ಲ ಟೋಟಲ್ ಮಾಡ್ತೀವಿ. ಸೊ ದ ಟೋಟಲ್ ಎಕ್ಸ್ಪೆನ್ಸಸ್ ಈಸ್ 6,25,000 for 17-18, 6,92,000 for 18-19. So it is increased by 67,000 or 10.72%. So total profit before tax for the year 17-18. The profit before tax ಹೇಗೆ ಬಂತು, revenues minus total expenses. That comes 1,60,000 for 17-18 and 2,88,000 for 18-19. ಸೊ ನೋಡಿ ಪ್ರಾಫಿಟ್ ಎಷ್ಟು ಜಾಸ್ತಿ ಆಗಿದೆ, 30% ಜಾಸ್ತಿ ಆಗಿದೆ. ಸೊ ನಿಮ್ಗೊಂದು ಈ ನಂಬರ್ ನೋಡಿದ್ರೆ ಒಂದು ಐಡಿಯಾ ಸಿಗುತ್ತಲ್ವಾ, 14% 15% ಸೇಲ್ಸ್ ಇನ್ಕ್ರೀಸ್ ಆದರೆ ನಮಗೆ ಎಷ್ಟು ಪ್ರಾಫಿಟ್ ಜಾಸ್ತಿ ಆಗುತ್ತೆ, 30%. ದಿಸ್ ಈಸ್ ದ benefit of financial statement analysis. We do the comparison and we interpret how the things are changing, whether it's improving or worsening. Again, next item is tax expenses. Tax expenses ಎಷ್ಟು ಜಾಸ್ತಿ ಆಗಿದೆ, almost 15% ಜಾಸ್ತಿ ಆಗಿದೆ. So total profit for the period is, profit after tax is 90,000 for 17-18, 1,28,000 for 18-19. The total profit profit after tax is just ಆಗಿದೆ, almost 42% ಜಾಸ್ತಿ ಆಗಿದೆ. So this is how we prepare comparative income statement. ತುಂಬ ಸಿಂಪಲ್ ಇದೆ, ಏನಿಲ್ಲ. ಒಂದು ಕಾಲಮಲ್ಲಿ ಪ್ರೀವಿಯಸ್ ಇಯರ್ ಐಟಮ್ಸ್ ಬರೆಯೋದು, ನೆಕ್ಸ್ಟ್ ಕಾಲಮಲ್ಲಿ ಕರೆಂಟ್ ಇಯರ್ ಐಟಮ್ಸ್ ಬರೆಯೋದು, ಇನ್ಕ್ರೀಸ್ ಆಗಿದೆಯಾ ಅಥವಾ ಡಿಕ್ರೀಸ್ ಆಗಿದೆಯಾ ಅಂತ ಫೈಂಡ್ ಔಟ್ ಮಾಡೋದು, ಅದರದ್ದು ಪರ್ಸೆಂಟೇಜ್ನು ಕೂಡ ಫೈಂಡ್ ಔಟ್ ಮಾಡೋದು, ಅಷ್ಟೇ. ಇಷ್ಟು ಮಾಡಿದರೆ ಕಂಪೇರಿಟಿವ್ ಫೈನಾನ್ಷಿಯಲ್ ಇನ್ಕಮ್ ಸ್ಟೇಟ್ಮೆಂಟ್ ಮುಗಿದೋಗ್ತದೆ. ಸೊ ನಾವು ಲೆಟ್ ಅಸ್ ಸಿ ದಟ್ ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್ನ ಹೇಗೆ ಮಾಡೋದು. ಸೊ ಬ್ಯಾಲೆನ್ಸ್ ಶೀಟ್ನ ಫಾರ್ಮ್ಯಾಟ್ ಕೂಡ ನೀವು ಪ್ರೀವಿಯಸ್ ಕ್ಲಾಸಸ್ಸಲ್ಲೇ ನೀವು ನೋಡಿದ್ದೀರಾ. ಸೊ ಲೆಟ್ ಅಸ್ ಸಿ ದಿಸ್ ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್ನ ಹೇಗೆ ಮಾಡೋದು ಅಂತೇಳಿ. ಇಲ್ಲಿ ಒಂದು ಲೆಕ್ಕ ಕೊಟ್ಟಿದ್ದಾರೆ. ನಿಮಗೆ ಗೊತ್ತು, ಬ್ಯಾಲೆನ್ಸ್ ಶೀಟಲ್ಲಿ 2 ಪಾರ್ಟ್ ಇರುತ್ತೆ. ಒಂದು ಪಾರ್ಟಲ್ಲಿ ಈಕ್ವಿಟೀಸ್ ಆ್ಯಂಡ್ ಲಯಬಿಲಿಟೀಸ್ ಇರುತ್ತೆ, ಇನ್ನೊಂದು ಪಾರ್ಟಲ್ಲಿ ಅಸೆಟ್ ಇರುತ್ತೆ. ಇಲ್ಲೂ ಕೂಡ 2 ವರ್ಷದ ಡೇಟಾ ಕೊಟ್ಟಿದ್ದಾರೆ, 2017-18 ಹಾಗೆಯೇ
2018-19. Equities and liabilities ಸುಮಾರು ಐಟಮ್ ಇದೆ. Equity, share capital, reserve surplus, debentures, other non-current liabilities, bills payable, sundry creditors and other current liabilities. ಐಟಮ್ ಅಮೌಂಟ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಅಸೆಟ್ಸ್ ಕೂಡ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 17-18 3,70,000 ಇತ್ತು. 18-19 2,70,000 ಆಗಿದೆ. ಪ್ಲಾಂಟ್ ಆ್ಯಂಡ್ ಮೆಷಿನರಿ, ಫರ್ನಿಚರ್ ಆ್ಯಂಡ್ ಫಿಕ್ಸ್ಚರ್, ಗುಡ್ ವಿಲ್, ಕ್ಯಾಶ್ ಇನ್ ಹ್ಯಾಂಡ್, ಬಿಲ್ಸ್ ರಿಸೀವಬಲ್, ಸನ್ಡ್ರಿ ಡೆಟಾರ್ಸ್ ಆ್ಯಂಡ್ ಸ್ಟಾಕ್ ಇನ್ ಟ್ರೇಡ್. ಈ ಎಲ್ಲ ಐಟಮ್ಗಳು ಕೂಡ ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ಸೊ ಈಗ ನಾವು ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡೋಣ. ಸೊ ನಿಮಗೆ ಗೊತ್ತಿದೆ ಬ್ಯಾಲೆನ್ಸ್ ಶೀಟಲ್ಲಿ ಯಾವುದರಿಂದ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಪಾರ್ಟ್ ಈಸ್ ಈಕ್ವಿಟೀಸ್ ಆ್ಯಂಡ್ ಲಯಬಿಲಿಟೀಸ್. ಅದರಲ್ಲಿ ಫಸ್ಟ್ ಒನ್ ಶೇರ್ ಹೋಲ್ಡರ್ಸ್ ಫಂಡ್. ಶೇರ್ ಹೋಲ್ಡರ್ಸ್ ಫಂಡಲ್ಲಿ ಫಸ್ಟ್ ಐಟಮ್ ಏನು, ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲ್ ಎಷ್ಟಿದೆ, 17-18 6 ಲ್ಯಾಕ್ ಇತ್ತು, 18-19 8 ಲ್ಯಾಕ್ ಆಗಿದೆ. ಎಷ್ಟು ಇನ್ಕ್ರೀಸ್ ಆಗಿದೆ, 2 ಲ್ಯಾಕ್ ಇನ್ಕ್ರೀಸ್ ಆಗಿದೆ. ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ, 33.33%. ಹಾಗೆ ನೆಕ್ಸ್ಟ್ ಐಟಮ್ ಈಸ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸಲ್ಲಿ 3,30,000 ಇದ್ದಿದ್ದು 18-19 2,20,000 ಆಗಿದೆ. ಇಲ್ಲಿ ನೋಡಿ ಕಡಿಮೆ ಆಗಿದೆ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಎಷ್ಟಾಗಿದೆ, 1,10,000 ಕಡಿಮೆ ಆಗಿದೆ. ಸೊ ಇನ್ಕ್ರೀಸ್ ಆದರೆ ನಂಬರ್ಸ್ ಬರೆದು ಬಿಡ್ತೀರಾ. ಡಿಕ್ರೀಸ್ ಆದರೆ ನೀವೇನು ಮಾಡಬೇಕು, ನಂಬರ್ನ ನೆಗೆಟಿವ್ ನಂಬರ್ ಆಗಿ ತೋರಿಸ್ಬೇಕು. ಇದರ ಬ್ರ್ಯಾಕೆಟಲ್ಲಿ ಬರೀರಿ ಅಥವಾ -1,10,000 ಅಂತ ಬರೀಬೇಕು. ಹಾಗೆ ಪರ್ಸೆಂಟೇಜ್ನು ಕೂಡ ನೀವೇನು ಮಾಡಬೇಕು, -33.3% ಅಂತ ಬರೀಬೇಕು. ಸೊ ಶೇರ್ ಹೋಲ್ಡರ್ಸ್ ಫಂಡ್ ಆದಲ್ಲಿ ಶೇರ್ ಕ್ಯಾಪಿಟಲ್ ಆಯಿತು, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಆಯಿತು. ನೆಕ್ಸ್ಟ್ ನಾನ್ ಕರೆಂಟ್ ಲಯಬಿಲಿಟೀಸ್. ನಿಮ್ಗೆ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಪ್ರೀವಿಯಸ್ ಚಾಪ್ಟರ್ ಹೇಳಿರೋ ಪ್ರಕಾರ ಆಸ್ ಪರ್ ಕಂಪನೀಸ್ ಆ್ಯಕ್ಟ್ 2013 we had to prepare balance sheet and profit and loss account as per the schedule 3 in the companies act. ಆ ಶೆಡ್ಯೂಲ್ 3ಯಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಮತ್ತು ಇನ್ಕಮ್ ಸ್ಟೇಟ್ಮೆಂಟ್ ಹೇಗಿರಬೇಕು ಅಂತ ಒಂದು ಫಾರ್ಮ್ಯಾಟ್ ಕೊಟ್ಟಿದ್ದಾರೆ. ಮತ್ತು ಅದ್ರ ಜೊತೆಗೆ ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಲಿಕ್ಕೆ ಕೆಲವೊಂದು ರೂಲ್ಸ್ಗಳು ಹೇಳಿದೆ. ಅದರಲ್ಲಿ ಒನ್ ಆಫ್ ದ ರೂಲ್ಸ್ ಈಸ್ as per schedule 3 we have to divide the items in the balance sheet as a current items and non-current items. liability ಆಗಿರಲಿ ಅಥವಾ ಅಸೆಟ್ ಆಗಿರಲಿ ಅದನ್ನು ನಾವು ಕರೆಂಟ್ ಮತ್ತು ನಾನ್ ಕರೆಂಟ್ ಆಗಿ ಕ್ಲಾಸಿಫಿಕೇಶನ್ನ ಮಾಡಬೇಕು. ಸೊ ಹಾಗೆಯೇ ಇದರಲ್ಲಿ ನೋಡಿ ಫಸ್ಟ್ ನಾನ್ ಕರೆಂಟ್ ಲಯಬಿಲಿಟೀಸ್ ಇದೆ. ನಾನ್ ಕರೆಂಟ್ ಲಯಬಿಲಿಟೀಸಲ್ಲಿ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಬರುತ್ತೆ. ದಟ್ ಮೀನ್ಸ್ that liabilities which do not fall due in the current year is called non-current liabilities. ಅದರಲ್ಲಿ ಒಂದು ಐಟಮ್ ಇದೆ, ಏನದು ಡಿಬೆಂಚರ್ಸ್. 17-18 2 ಲ್ಯಾಕ್ ಇದ್ದಿದ್ದು 18-19 3 ಲ್ಯಾಕ್ ಆಗಿದೆ. ಇನ್ಕ್ರೀಸ್ ಆರ್ ಡಿಕ್ರೀಸ್ ಈಸ್ 1 ಲ್ಯಾಕ್ ಇನ್ಕ್ರೀಸ್ ಆಗಿದೆ. ಪರ್ಸೆಂಟೇಜ್ ಇನ್ಕ್ರೀಸ್ ಈಸ್ 50%. ಹಾಗೆ ಲಾಂಗ್ ಟರ್ಮ್ ಲೋನ್ 1,50,000 ಇದ್ದಿದ್ದು 2 ಲ್ಯಾಕ್ ಆಗಿದೆ, 33% ಇನ್ಕ್ರೀಸ್. ಹಾಗೆಯೇ ನೆಕ್ಸ್ಟ್ ಐಟಮ್ ಈಸ್ ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ಲಯಬಿಲಿಟೀಸಲ್ಲಿ ಟ್ರೇಡ್ ಪೇಯಬಲ್ಸ್. ಟ್ರೇಡ್ ಪೇಯಬಲ್ಸ್ 17-18 50,000 ಇದ್ದಿದ್ದು 18-19 45,000 ಆಗಿದೆ. ಅಂದರೆ 5,000 ರೆಡ್ಯೂಸ್ ಆಗಿದೆ. ಡಿಕ್ರೀಸ್ ಈಸ್ 10% ಡಿಕ್ರೀಸ್ ಆಗಿದೆ. ಹಾಗೆಯೇ ಇನ್ನೊಂದು ಐಟಮು ಸನ್ಡ್ರಿ ಕ್ರೆಡಿಟರ್ಸ್. 1 ಲ್ಯಾಕ್ ಇದ್ದಿದ್ದು 1,20,000 ಆಗಿದೆ. ದಟ್ ಈಸ್ 20% ಇನ್ಕ್ರೀಸ್. ಈ ಟ್ರೇಡ್ ಪೇಯಬಲ್ಸಲ್ಲಿ ನಿಮಗೆ 2 ಐಟಮ್ ಬರೋದು, ಯಾವುದು, ಬಿಲ್ಸ್ ಪೇಯಬಲ್ ಮತ್ತು ಸನ್ಡ್ರಿ ಕ್ರೆಡಿಟರ್ಸ್ ಆರ್ ಕ್ಲಾಸಿಫೈಡ್ ಆಸ್ ಟ್ರೇಡ್ ಪೇಯಬಲ್ಸ್ ಆಸ್ ಪರ್ ದ ಕಂಪನೀಸ್ ಆ್ಯಕ್ಟ್ 2013. ಹಾಗೆಯೇ ಅದರ್ ಕರೆಂಟ್ ಲಯಬಿಲಿಟೀಸು 5,000 ಇದ್ದಿದ್ದು 10,000 ಆಗಿದೆ. ದಟ್ ಮೀನ್ಸ್ ಆಲ್ಮೋಸ್ಟ್ 100% ಇನ್ಕ್ರೀಸ್ ಆಗಿದೆ ಅದರ್ ಕರೆಂಟ್ ಲಯಬಿಲಿಟೀಸ್. ಸೊ ಟೋಟಲ್ 14,35,000 ಟೋಟಲ್ ಇತ್ತು 17-18 18-19 16,95,000 ಆಗಿದೆ. ಆಲ್ಮೋಸ್ಟ್ 18.12% ಇನ್ಕ್ರೀಸ್ ಇನ್ ದ ಸೈಜ್ ಆಫ್ ದ ಬ್ಯಾಲೆನ್ಸ್ ಶೀಟ್. ಸೊ ಈಗ
ಲಯಬಿಲಿಟಿ ಸೈಡ್ ನೋಡಿದ್ದಾಯ್ತು. ಈಗ ಅಸೆಟ್ ಸೈಡ್ಗೆ ಮೂವ್ ಆಗೋಣ. ಅಸೆಟ್ಸ್ನ ಕೂಡ ನಾವು ಕರೆಂಟ್ ಅಸೆಟ್ಸ್ ಮತ್ತು ನಾನ್ ಕರೆಂಟ್ ಅಸೆಟ್ಸ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಅದರಲ್ಲಿ ಫಸ್ಟ್ ನಾನ್ ಕರೆಂಟ್ ಅಸೆಟ್ಸಲ್ಲಿ ಫಿಕ್ಸ್ಡ್ ಅಸೆಟ್ಸಲ್ಲಿ ಫಸ್ಟು ಟ್ಯಾಂಜಿಬಲ್ ಅಸೆಟ್ಸಲ್ಲಿ ಕೆಲವೊಂದು ಐಟಮ್ ಕೊಟ್ಟಿದ್ದಾರೆ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 3,70,000 ಇದ್ದಿದ್ದು 270 ಆಗಿದೆ, 1 lakh ಡಿಕ್ರೀಸ್ ಆಗಿದೆ. ಡಿಕ್ರೀಸ್ ಪರ್ಸೆಂಟೇಜ್ ಎಷ್ಟಿದೆ? 27.03%. ಹಾಗೆ ಪ್ಲಾಂಟ್ ಆ್ಯಂಡ್ ಮೆಷಿನರಿ 2 lakh ಇದೆ, 6 lakh ಆಗಿದೆ. ಇಟ್ಸ್ ಆಲ್ಮೋಸ್ಟ್ 2 lakh ಇನ್ಕ್ರೀಸ್ ಆಗಿದೆ, 50% ಜಾಸ್ತಿ. ನೆಕ್ಸ್ಟ್ ಫರ್ನಿಚರ್ ಆ್ಯಂಡ್ ಫಿಕ್ಸ್ಚರ್ ಕೂಡ 20,000 ಇದ್ದಿದ್ದು 25,000 ಆಗಿದೆ, 5,000 ಇನ್ಕ್ರೀಸ್ ಆ್ಯಂಡ್ 25% ಇನ್ಕ್ರೀಸ್. ಈ ಟ್ಯಾಂಜಿಬಲ್ ಅಸೆಟ್ಸ್ ಆದಮೇಲೆ ನೆಕ್ಸ್ಟ್ ಇಂಟ್ಯಾಂಜಿಬಲ್ ಅಸೆಟ್ಸ್, ಗುಡ್ವಿಲ್. ಅದರಲ್ಲಿ ಗುಡ್ವಿಲ್ 25,000 30,000 ಆಗಿದೆ, ಇಟ್ಸ್ ಆಲ್ಮೋಸ್ಟ್ 20% ಇನ್ಕ್ರೀಸ್. ಹಾಗೆಯೇ ಕರೆಂಟ್ ಅಸೆಟ್ಸಲ್ಲಿ ಫಸ್ಟ್ ಒನ್ ಇನ್ವೆಂಟರೀಸ್ 2,50,000 ಇಂದ 3,50,000 ಆಗಿದೆ, ಆಲ್ಮೋಸ್ಟ್ 40% ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಟ್ರೇಡ್ ರಿಸೀವಬಲ್ಸ್ 2 ಐಟಮ್ ಬರುತ್ತೆ, ಬಿಲ್ಸ್ ರಿಸೀವಬಲ್ ಮತ್ತು ಸನ್ಡ್ರಿ ಡೆಟಾರ್ಸ್. ಬಿಲ್ಸ್ ರಿಸೀವಬಲ್ಸ್ 1,50,000 ಇಂದ 90,000 ಆಗಿದೆ, ಅಂದರೆ ಆಲ್ಮೋಸ್ಟ್ 60,000 ಡಿಕ್ರೀಸ್ ಆಗಿದೆ. ಪರ್ಸೆಂಟೇಜ್ ವೈಸ್ ಇಟ್ಸ್ 40%. ಸನ್ಡ್ರಿ ಡೆಟಾರ್ಸ್ 2 lakh ಇಂದ 2,50,000 ಆಗಿದೆ. 17-18 2 lakh ಇದ್ದಿದ್ದು 18-19 2,50,000 ಆಗಿದೆ. ಇಟ್ಸ್ ಆಲ್ಮೋಸ್ಟ್ 50,000 ಇನ್ಕ್ರೀಸ್ ಆಗಿದೆ, ದಟ್ ಈಸ್ 25%. ಹಾಗೆ ಲಾಸ್ಟ್ ಐಟಮ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಿಲೆಂಟ್, ಅಂದರೆ ಕ್ಯಾಶ್ ಇನ್ ಹ್ಯಾಂಡ್ ಅಥವಾ ಕ್ಯಾಶ್ ಇನ್ ಬ್ಯಾಂಕ್ ಎಷ್ಟಾಗಿದೆ? 20,000 ಇದ್ದಿದ್ದು 80,000 ಆಗಿದೆ, 60,000 ಇನ್ಕ್ರೀಸ್ ಆಗಿದೆ. ಇನ್ಕ್ರೀಸ್ ಆರ್ ಡಿಕ್ರೀಸ್ ಪರ್ಸೆಂಟೇಜ್ ಇಸ್ ಆಲ್ಮೋಸ್ಟ್ 300, ಅಂದರೆ 20,000 ಇದ್ದಿದ್ದು 80,000 ಆಗಿದೆ, ಅಂದರೆ 300% ಇನ್ಕ್ರೀಸ್ ಆಗಿದೆ ನಮ್ಮ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಿಲೆಂಟ್ ಬ್ಯಾಲೆನ್ಸ್. ಟೋಟಲ್ ಈಸ್ ಸೇಮ್ 14,35,000 for 17-18, 16,95,000 for 18-19. ಟೋಟಲ್ 2,60,000 ಇನ್ಕ್ರೀಸ್ ಆಗಿದೆ. ಇನ್ ಪರ್ಸೆಂಟೇಜ್ ಇನ್ ಟರ್ಮ್ಸ್ ಅಲ್ಲಿ 18.12% ಇನ್ಕ್ರೀಸ್. ಸೊ ದಿಸ್ ಈಸ್ ಹೌ ವಿ ಪ್ರಿಪೇರ್ ದ ಕಂಪೇರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಇಟ್ಸ್ ವೆರಿ ಸಿಂಪಲ್. ಪ್ರೀವಿಯಸ್ ಇಯರ್ ಐಟಮ್ಸ್ ಬರೆಯೋದು ಮತ್ತು ಕರೆಂಟ್ ಇಯರ್ ಐಟಮ್ ಬರೆಯೋದು, ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಅಮೌಂಟ್ನ ಫೈಂಡ್ ಔಟ್ ಮಾಡೋದು. ಅದನ್ನು ಪ್ರೀವಿಯಸ್ ಇಯರ್ ಅಂದರೆ 17-18 ಈ ಲೆಕ್ಕದಲ್ಲಿ 17-18 ಯೂಸ್ ಮಾಡಿಕೊಂಡು ಭಾಗಿಸ್ಬೇಕು, ಯಾವುದನ್ನು ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಅಮೌಂಟ್ನ. ಅದರಿಂದ ನಮಗೆ ಪರ್ಸೆಂಟೇಜ್ ಸಿಗುತ್ತೆ. ಪರ್ಸೆಂಟೇಜನ್ನು ಲಾಸ್ಟ್ ಕಾಲಮಲ್ಲಿ ಬರೆಯೋದು. ಸೊ ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ಸೆಷನ್ನಲ್ಲಿ ನಾವು ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಆ್ಯಂಡ್ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟನ್ನು ನಾವು ಸ್ಟಡಿ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.